ನಮಸ್ತೆ ರೈತ ಮಿತ್ರರಿಗೆ. ಈ ದಿನದ ಅಂದರೆ 21/11/2024 ಶುಂಠಿ ದರ ನೋಡೋಣ. ತುಂಬ ಜನ ಕೇಳ್ತಾ ಇದ್ರಿ, ನನಗೆ ಯಾಕೆ ನೀವು ಪ್ರತಿದಿನ ಅಪ್ಡೇಟ್ ಮಾಡಲ್ಲ ಅಂತ ಹೇಳಿ. ಏಕೆಂದರೆ ನನಗೇನೆ ಈ ಬೆಲೆ ಅಪ್ಡೇಟ್ ಮಾಡೋಕ್ಕೆ ತುಂಬ ಬೇಸರದ ಸಂಗತಿ ಆಗಿತ್ತು. ಏಕೆಂದರೆ ದಿನ ದಿನ ₹100 ಮಾರ್ಕೆಟ್ ರೇಟು ಡೌನ್ ಆಗ್ತಾ ಇದೆ. ಲೋಕಲ್ ಅಂತೂ ತುಂಬ ಕಡಿಮೆ ಆಗಿದೆ. ದೆಹಲಿಯಲ್ಲಿ ಕೇವಲ ಮಿನಿಮಮ್ ರೇಟು 2500ದಿಂದ 4400ವರೆಗೆ ಹೈಯೆಸ್ಟ್ ರೇಟ್ ಆಗಿದೆ. ಉತ್ತರ ಪ್ರದೇಶದಲ್ಲಿ ಪ್ರತಿ ಕೆಜಿಗೆ ₹43 ಆಗಿದೆ. ಜೈಪುರದಲ್ಲಿ ಪ್ರತಿ ಕೆಜಿ ಶುಂಠಿಗೆ ₹38ರಿಂದ ₹42 ಆಗಿದೆ. ನಮ್ಮ ಭಾಗದಲ್ಲಿ ಶುಂಠಿ ದರ 60 ಕೆಜಿಗೆ ಡ್ರೈ ಶುಂಠಿ 1200ರಿಂದ 1380ವರೆಗೂ ನಡೀತಾ ಇದೆ. ಹಾಗೂ ವಾಷಿಂಗು 1400ರಿಂದ 1550ವರೆಗೂ ನಡೀತಾ ಇದೆ 60 ಕೆಜಿಗೆ. ಮತ್ತೆ ಕೆಲವರು ಹೇಳೋ ಪ್ರಕಾರ ಹೊರಗಡೆ ಸ್ವಲ್ಪ ಅಂದ್ರೆ ಹಾವೇರಿ, ಶಿವಮೊಗ್ಗ ಈ ಭಾಗದಲ್ಲೆಲ್ಲ ಡ್ರೈ ಶುಂಠಿನೇ 1400 ಇದೆ ಅಂತ ಹೇಳಿ ನನಗೆ ಹೇಳ್ತಾ ಇದ್ರು. ಬಟ್ ಸ್ವಲ್ಪ ವಿಚಾರಿಸ್ಬಿಟ್ಟು ನೀವು ಶುಂಠಿ ಮಾರಾಟ ಮಾಡೋದು ಒಳ್ಳೇದು. ಉತ್ತಮವಾದ ಶುಂಠಿಗೆ ಉತ್ತಮವಾದ ಬೆಲೆ ಸಿಕ್ಕೇ ಸಿಗುತ್ತೆ. ಡಿಸೆಂಬರ್ ಎಂಡ್ ಅಥವಾ ಜನವರಿಯಲ್ಲಿ ಬೀಜದ ಶುಂಠಿ ಪ್ರಾರಂಭವಾದಾಗ ಉತ್ತಮ ಶುಂಠಿಗೆ ಒಳ್ಳೆ ಬೆಲೆ ಸಿಗಬಹುದು. ನೋಡಿ ಮಾರಾಟ ಮಾಡಿ. ನಾವು ಏನೇ ಬೆಳೆ ಬೆಳೆದ್ರುವೆ ಉತ್ತಮ ರೀತಿಯಲ್ಲಿ, ವೈಜ್ಞಾನಿಕ ರೀತಿಯಲ್ಲಿ, ಕಡಿಮೆ ಖರ್ಚಿನಲ್ಲಿ ಶುಂಠಿ ಬೆಳೆ ಬೆಳೆದಾಗ ಮಾತ್ರ ನಮಗೆ ನಾವು ಆದಾಯವನ್ನು ನಿರೀಕ್ಷೆ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ನಾವು ದುಬಾರಿಯಾಗಿ ಖರ್ಚು ಮಾಡಿ ತುಂಬಾ ಜಾಸ್ತಿ ಬೆಳೆ ಮಾಡಿ ಇಂತಹ ಬೆಲೆ ಸಿಕ್ಕಾಗ ನಮಗಂತೂ ಲಾಸ್ ಆಗೋದಂತೂ ಖಂಡಿತ. ನನ್ನ ಕೋರಿಕೆ ಏನು ಅಂತ ಹೇಳಿದ್ರೆ, ನಿಮ್ಗೆ ದಯವಿಟ್ಟು ಕಡಿಮೆ ಖರ್ಚಿನಲ್ಲಿ ವೈಜ್ಞಾನಿಕ ರೀತಿಯಾಗಿ ಶುಂಠಿ ಬೆಳೆಯೋದನ್ನ ಕಲ್ತ್ಕೊಳ್ಳಿ. ಹಾಗೂ ನನ್ನ ಹಿಂದಿನ ವಿಡಿಯೋದಲ್ಲಿ ಶುಂಠಿ ಬೀಜದ ಆಯ್ಕೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಅದನ್ನ ನೋಡಿ. ಅದು ಕೂಡ ನಮಗೊಂದು ಕಡಿಮೆ ಖರ್ಚಿನಲ್ಲಿ ಮುಖ್ಯವಾದ ಪಾತ್ರ ವಹಿಸುತ್ತೆ ಶುಂಠಿ ಬೀಜದ ಆಯ್ಕೆ. ಇನ್ನ ಮುಂದೆ ಭೂಮಿ ತಯಾರಿ ಹೇಗೆ ಮಾಡೋದು, ಹಸಿರೆಲೆ ಗೊಬ್ಬರದ ಪ್ರಾಮುಖ್ಯತೆಗಳನ್ನು ನಾನು ತಿಳಿಸಿ ಒಂದು ವಿಡಿಯೋ ಮಾಡ್ತೀನಿ. ಶುಂಠಿ ಬೆಳೆಯೋರು ದಯವಿಟ್ಟು ಹಸಿರೆಲೆ ಗೊಬ್ಬರವನ್ನು ಮಾಡಿ, ಅದರಿಂದ ಒಂದು ಉತ್ತಮವಾದ ರಿಸಲ್ಟ್ ಇದೆ ಅಂತ ನಾನು ಹೇಳಕ್ ಬಯಸ್ತೀನಿ. ಧನ್ಯವಾದಗಳು. ನನ್ನ ಮಾಹಿತಿ ನಿಮ್ಗೆ ಇಷ್ಟ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.